ಹಲೋ ನಮಸ್ಕಾರ ಎಲ್ಲರಿಗೂ. ಇಂದು ನಾವು ನೋಡೋಣ ಪರಿಮಳ ಪ್ರಸಾದ. ಶ್ರೀರಾಯರ ಸನ್ನಿಧಾನದಲ್ಲಿ ನಡೀತಕ್ಕಂಥ ಈ ಪ್ರಸಾದವನ್ನು ಈಸಿಯಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಚಿರೋಟಿ ರವೆ, 1 ಕಪ್ ಆಗೋಷ್ಟು ತುಪ್ಪ, ಗೋಡಂಬಿ, ದ್ರಾಕ್ಷಿ ಮತ್ತು ಸಕ್ಕರೆ, ಇನ್ನು 2 ಐಟಮ್ ಫುಡ್ ಕಲರು, ಅಥವಾ ನೀವು ಕೇಸರಿ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಫುಡ್ ಕಲರ್ ಆದರೂ ಹಾಕೋಬೋದು. ಅದು ಮತ್ತು ಈಗ ಹಾಕ್ಕೊತಾ ಇದ್ದೀವಿ. ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ಬಿಟ್ಟು ರವೆ, 1 ಕಪ್ ರವೆ ಹಾಕ್ಕೊಂಡು 1 ಕಪ್ ರವೆಗೆ ಚೆನ್ನಾಗಿ ಒಂದು ಸ್ವಲ್ಪ ಸೌತೆ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ನೋಡಿ ಸ್ನೇಹಿತರೆ, ಈಗ ಲೈಟಾಗಿ ಮಾಡಿಕೊಂಡು ಈಗ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಸ್ವಲ್ಪ ಕೆಂಪಗೆ ಬರಬೇಕು. ಕೆಂಪಗೆ ಲೈಟಾಗಿ ಬರ್ತಾಯಿದ್ದೀನಿ. ಅದು ತುಪ್ಪ ಆ ರವೆಯಲ್ಲಿ ಚೆನ್ನಾಗಿ ಮಿಶ್ರಣ ಆಗಿರಬೇಕು, ಆವಾಗಲೇ ಅದು ಫ್ಲೇವರ್ ಎಲ್ಲ ಬರೋದು ಆ ಸ್ವೀಟ್ನಲ್ಲಿ. ಇವಾಗ ನೋಡಿರಿ, ಆ ಗ್ಲಾಸ್ನಷ್ಟು ಅರ್ಧ ಕಪ್ಪು, ಅಂದರೆ ಈಗ 1 ಕಪ್ ರವೆಗೆ 1 ಕಪ್ಪಿನ ಒಂಚೂರು ಕಡಿಮೆ ನೀರು ಇರಬೇಕು. ನೀರು ಹಾಕಿದ್ಮೇಲೆ ನೀರು ಸ್ವಲ್ಪ ಗರಮ್ ಆದಮೇಲೆ ಸ್ವಲ್ಪ ಅದರಲ್ಲಿ ಸಕ್ಕರೆ ಹಾಕ್ಕೋಬೇಕು. ಒಂದು ಕಪ್ ನೀರು ಹಾಕ್ಕೊಂಡು ಇರ್ತೀರಲ್ವ, ಅದಕ್ಕೆ ಅದೇ ಮಿಶ್ರಣ ನಿಮಗೆ ಎಷ್ಟೊಂದು ಸ್ವೀಟ್ ಬೇಕೋ ಅಷ್ಟು ನೀವು ಹಾಕೋಬೋದು. ಅದು ನಿಮ್ಮ ಅನಿಸಿಕೆ ಪ್ರಕಾರ ನೀವು ಸಕ್ಕರೆನೂ ಹಾಕೋಬೋದು. ಇದರಲ್ಲಿ ಫುಡ್ ಕಲರು ಮತ್ತು ಪಚ್ಚ ಕರ್ಪೂರವನ್ನು ಬಳಸ್ತಾ ಇದ್ದೀನಿ. ಪಚ್ಚ ಕರ್ಪೂರ ಹಾಕಿದ್ದೀನಿ ನೋಡಿ ಸ್ನೇಹಿತರೆ, ಅದರಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕಿದ್ದೀನಿ, ಅದಕ್ಕೆ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇಲ್ಲ ಅನಿಸುತ್ತೆ. ಪಚ್ಚ ಕರ್ಪೂರ ಹಾಕಿದರೆ ಅದರಲ್ಲಿ ಸ್ವಾದ ತುಂಬ ಬರುತ್ತೆ, ಉಪ್ಪು ಬರುತ್ತೆ. ಈಗ ಪಚ್ಚ ಕರ್ಪೂರ ಹಾಕಿದ ನಂತರ ನೀವು ಏನು ಏಲಕ್ಕಿ ಪೌಡರ್ ಏನು ಹಾಕೋದೇ ಬೇಕಾಗಿಲ್ಲ, ಅದರ ಸ್ವಾದನೇ ಬೇರೆ ಇರುತ್ತೆ. ಮೇನ್ ರಾಯರ ಪ್ರಸಾದಕ್ಕೆ ಮುಖ್ಯವಾದ ಟೇಸ್ಟ್ ಕೊಡೋದು, ಸ್ವಾದ ಬರೋದು, ಸುಗಂಧ ಬರೋದು ಏನಿದ್ರೂ ಅದು ಪಚ್ಚ ಕರ್ಪೂರದಿಂದನೇ ಸ್ನೇಹಿತರೆ. ಏಲಕ್ಕಿ ಏನು ಹಾಕೊಳ್ಳೋದು ಏನು ಬೇಕಾಗಿಲ್ಲ ಇದರಲ್ಲಿ. ಈಗ ಇಲ್ಲಿ ನೋಡಿ, ಈ ಥರ ಇರಬೇಕು, ಕೈಗೆ ಅಂಟ್ಕೊಳ್ಬಾರ್ದು, ಸ್ವಲ್ಪ ನೀರಾಗಿ. ಇಲ್ಲೊಂದು ಸಲ ನೋಡಿರಿ ಸ್ನೇಹಿತರೆ, ಚಮಚದ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಈ ಕ್ವಾಂಟಿಟಿ ಇದ್ದರೆ ಸಾಕು. ನೀರು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಉರಿ ಹಚ್ಚಿಬಿಟ್ಟು ಫ್ಯಾನ್ನ ಸ್ಟಾರ್ಟ್ ಮಾಡಿ ಈಗ ಅದರಲ್ಲಿ ಪಾನಕವನ್ನು ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ನೋಡಿ ಎಷ್ಟು ಕ್ವಾಂಟಿಟಿ ಹೇಳಿದ್ದೀನಲ್ವ, ಅವಾಗ ಇನ್ನೊಂದ್ಸರಿ ಹೇಳ್ತೀನಿ. 1 ಕಪ್ ರವೆಗೆ 1ಕ್ಕಿಂತ ಒಂಚೂರು, ಅಂದರೆ 3/4 ಭಾಗ ನೀರು ಹಾಕ್ಕೊಂಡಿರ್ಬೇಕು. 3/4 ಭಾಗ ನೀರು, ಎಷ್ಟು ನಿಮಗೆ ಅನಿಸಿಕೆ ಪ್ರಕಾರ. ಇವಾಗ ನಾನಂತೂ ಎಕ್ಸಾಂಪಲ್ ಆಗಿ ಎಷ್ಟು ನೀರು ಹಾಕ್ಕೊಂಡಿದ್ದೆ ಅಷ್ಟೇ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದಕ್ಕಿಂತ ನೀವು ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಮನೆಯಲ್ಲಿ BP ಶುಗರ್ ಎಲ್ಲ ಇರೋರು ಇರ್ತಾರಲ್ವ, ಎಲ್ಲರಿಗೂ ಅಡ್ಜಸ್ಟ್ ಆಗಬೇಕು ಅಂತಂದರೆ ನೀವು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರ್ಬೇಕು. ನೀರಕ್ಕಿಂತ ಸ್ವಲ್ಪ ಸಕ್ಕರೆ ಕಮ್ಮಿನೇ ಇರಬೇಕು ಸ್ನೇಹಿತರೆ. ಮತ್ತು ಈಗ ಚೆನ್ನಾಗಿ ಕಲಿಸ್ಕೊಂಡು ಅದು ಜಾಸ್ತಿ ಹೊತ್ತು ಸೌತೆ ಮಾಡಬಾರ್ದು ಸ್ನೇಹಿತರೆ. ಜಾಸ್ತಿ ಕುದಿಸಬಾರ್ದು. ಅದರಲ್ಲಿ ಎಲ್ಲ ಫ್ಲೇವರು ಇರುತ್ತಲ್ವ, ಎಲ್ಲ ನೀರನ್ನು ಎಳ್ಕೊಂಡ್ರೆ ಫ್ಲೇವರ್ ಎಲ್ಲ ಹೊರಟೋಗ್ಬಿಡುತ್ತೆ. ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅಂತ ಅಂದಾಗಲೇ ನಾವು ಅದನ್ನು ಸಿಮ್ನ ಆಫ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಸ್ವಲ್ಪ ತುಪ್ಪವನ್ನು ಸವರ್ಬಿಟ್ಟು ಈಗ ಆಗಿರುವಂಥ ಸ್ವೀಟನ್ನು ನಾವು ಇದರಲ್ಲಿ ಕಲಿಸ್ಕೋಬೇಕು ಸ್ನೇಹಿತರೆ. ಈ ರೀತಿ ಕ್ವಾಂಟಿಟಿ ಬಂದಿರೋದು.